350ಕ್ಕೂ ಹೆಚ್ಚು ಎಕರೆ ಅರಣ್ಯವನ್ನು ನಾಶ ಮಾಡಿ ಸುರಂಗವನ್ನು ತೋಡಿ ಪಂಪ್ ಮಾಡಿ ಮತ್ತೆ ಮೇಲ್ಗಡೆ ಸ್ಟೋರ್ ಮಾಡುವ ಯೋಜನೆ. ಸೊ ನಾವು ಈ ಯೋಜನೆಯಿಂದ ನಮ್ಮ ಶರಾವತಿ ನದಿಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ನೀವೆಲ್ಲ ಯೂತ್ಸು ಕೂಡ ಕೈ ಜೋಡಿಸ್ಬೇಕು. ಯಾವ ಥರ ಉಳಿಸ್ಕೊಳ್ಬೇಕು ಅಂತಂದರೆ ಇದೇ ತಿಂಗಳು 18ಕ್ಕೆ ಗೇರ್ಸೊಪ್ಪದ ಗುತ್ತಿಗನ್ನಿಕ ಟೆಂಪಲ್ನಲ್ಲಿ ಆಗುವ ಪಬ್ಲಿಕ್ ಹಿಯರಿಂಗಲ್ಲಿ ನಾವೆಲ್ಲರೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಈ ಯೋಜನೆ ವಿರುದ್ಧ ಧ್ವನಿ ಎತ್ತಬೇಕು. ಆದರೆ ಮಾತ್ರ ಈ ಯೋಜನೆ ಅಲ್ಲಿಂದ ಕೈ ಬಿಡೋಕ್ಕೆ ಸಾಧ್ಯ. ಸೊ ಇದೇ ತಿಂಗಳು 18ಕ್ಕೆ ಗೇರ್ಸೊಪ್ಪಕ್ಕೆ ಹೋಗಲಿಕ್ಕೆ ಶ್ರೀಕುಮಾರ ಕಡೆಯಿಂದ ಒಂದು 10 ಬಸ್ಸಿನ ವ್ಯವಸ್ಥೆ ಇದೆ. 3 ಭಟ್ಕಳದಿಂದ, 3 ಅಂಕೋಲದಿಂದ ಹಾಗೂ ಇನ್ನೊಂದು ಮಾವಿನಕೂರಿಂದ, ಇನ್ನೊಂದು ಬಳ್ಕೂರಿಂದ. ಸೊ ಈ ಬಸ್ಸನ್ನು ಉಪಯೋಗಿಸಿಕೊಂಡು ನಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಗೇರ್ಸೊಪ್ಪಕ್ಕೆ ಹೋಗಿ ಈ ಯೋಜನೆ ವಿರುದ್ಧ ಪ್ರತಿಭಟನೆಯನ್ನು ಕೊಟ್ಟು ನಾವು ನಮ್ಮ ಶರಾವತಿ ನದಿಯನ್ನು ಉಳಿಸ್ಕೊಳ್ಳೋಣ. ಸೇವ್ ಶರಾವತಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗುರುಪ್ರಸಾದ್ ಅಂತ. ನಾನು ಪರಿಸರ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಶರಾವತಿಗೆ ಒಂದು ಪಂಪ್ ಸ್ಟೋರೇಜ್ ಅಂತ ಒಂದು ಪ್ರಾಜೆಕ್ಟ್ ತಂದಿದ್ದಾರೆ. ಬಹಳಷ್ಟು ಜನಕ್ಕೆ ಪ್ರಾಜೆಕ್ಟ್ ಬಗ್ಗೆ ಐಡಿಯಾನೇ ಇಲ್ಲ. ಶರಾವತಿಗೆ ಇನ್ನೊಂದು ಯೋಜನೆ ಬಂದರೆ ಈ ಶರಾವತಿಯ ನದಿ ಮೊದಲಿನಂತೆ ಇರೋಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲರೂ ಸೇರಿ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಾ 18ರಂದು ಗುತ್ತಿಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸೇರೋಣ. ನಮ್ಮ ಶರಾವತಿಯ ಉಳಿವಿಗಾಗಿ ನಾವು ಏನಾಗುತ್ತೋ ಆ ಪ್ರಯತ್ನವನ್ನು ನಾವು ಮಾಡೋಣ. ಧನ್ಯವಾದಗಳು. ಮತ್ತೆ ಹೆಂಗೆ ನೀವು ಇಲ್ಲಿಂದ ಬಿಟ್ಟು ಹೋಗೋ ಥರ ಇದ್ರ? ಇಲ್ಲ ಇಲ್ಲ ಇಲ್ಲ, ಬಿಟ್ಟು ಹೋಗುದಿಲ್ಲ. ಅವ್ರು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ನಾವು ಬಿಟ್ಟು ಹೋಗುದಿಲ್ಲ. ನಾವು ಸತ್ರು ಇಲ್ಲೇ ಸಾಯ್ಬೇಕು. ಮತ್ತೆ ಎಲ್ಲೂ ಮತ್ತೆ ನಮ್ಗೆ ಜಾಗ ಇಲ್ಲ.